ಒಂದು ಸಾಂಸ್ಕೃತಿಕ ಒಂದು ಪರಂಪರೆ ಏನಿದೆ ನೋಡೋಣ. ಫಸ್ಟ್ ನಾವು ನಮ್ಮ ಭಾರತದ ಗೋಳವನ್ನು ನೋಡೋಣ. ಗೋಳದಲ್ಲಿ ಅಕ್ಷಾಂಶಗಳೆಂದರೇನು? ಪೂರ್ವ ಪಶ್ಚಿಮವಾಗಿ ಎಳೆಯಲ್ಪಟ್ಟ ಕಾಲ್ಪನಿಕ ರೇಖೆಯನ್ನು ನಾವು ಅಕ್ಷಾಂಶ ಅಂತ ಕರಿತೇವೆ. ರೇಖಾಂಶ ಆಮೇಲೆ ಈ ಅಕ್ಷಾಂಶವು ಭಾರತವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಿದೆ. ಅದಕ್ಕೆ ಏನಂದ್ರೆ ನಾವು ಭೂಮಿಯ ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತ ಎಂದು ಕರೆಯುತ್ತೇವೆ. ಭೂಮಿಯನ್ನು 2 ಸಮಭಾಗಗಳಾಗಿ ವಿಂಗಡಿಸುವ ಒಂದು ಕಾಲ್ಪನಿಕ ರೇಖೆಯನ್ನು ಭೂಮಧ್ಯ ರೇಖೆ ಅಥವಾ ಏನಂತ ಕರಿತೀವಿ? ಇನ್ನೊಂದು ಸಮಭಾಜಕ ವೃತ್ತ ಎನ್ನುವರು. ಈ ಒಂದು ಸಮಭಾಜಕ ವೃತ್ತವು ಎಷ್ಟು ಡಿಗ್ರಿ ಇರುತ್ತದೆ ಅಂತ ಹೇಳಿದ್ರೆ 0 ಡಿಗ್ರಿ ಇರುತ್ತದೆ. ಇದು ನಮ್ಮ ಭೂಮಿಯನ್ನು 2 ಭಾಗಗಳನ್ನಾಗಿ ವಿಂಗಡಣೆ ಮಾಡುತ್ತದೆ. ದಕ್ಷಿಣ ಗೋಳಾರ್ಧ ಮತ್ತು ಉತ್ತರ ಗೋಳಾರ್ಧ ಅಂತ ಹೇಳಿ 2 ಭಾಗಗಳಾಗಿ ವಿಂಗಡಣೆ ಮಾಡುತ್ತದೆ. ಹಾಗಾದ್ರೆ ನಮ್ಮ ಗೋಳವನ್ನು ನೋಡ್ರಿ, ಒಂದು ಏನಿದು ಗೋಳ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಭೂಮಿಯನ್ನು ನಾವು 2 ಭಾಗಗಳನ್ನಾಗಿ ಮಾಡಿ 0 ಡಿಗ್ರಿ ಸಮಭಾಜಕ ವೃತ್ತ ಎಂದು ಕರೆಯುತ್ತೇವೆ. ನೆಕ್ಸ್ಟ್ 23.5 ಡಿಗ್ರಿ ಉತ್ತರವನ್ನು ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಬರೀ 66.5 ಡಿಗ್ರಿ ಉತ್ತರ ಭಾಗದ ಒಂದು 66 ಡಿಗ್ರಿ ಉತ್ತರ ಭಾಗವನ್ನು ನಾವು ಆರ್ಕಟಿಕ್ ವೃತ್ತವೆಂದು ಕರೆಯುತ್ತೇವೆ. 90 ಡಿಗ್ರಿ ಉತ್ತರ ಅಕ್ಷಾಂಶ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಇದಕ್ಕೆ ಈ ಒಂದು ಉತ್ತರ ಫುಲ್ ಭಾಗವನ್ನು ಏನಂತ ಹೇಳ್ತೇವೆ ನಾವು? ಉತ್ತರ ಗೋಳಾರ್ಧವೆಂದು ಕರೆಯುತ್ತೇವೆ. ಗೊತ್ತಾಯ್ತಾ? ಸೊ ಈಗ ಈ ಒಂದು ಸಮಭಾಜಕ ವೃತ್ತದ ಮೇಲಿನ ಎಲ್ಲವೂ ಉತ್ತರ ಗೋಳಾರ್ಧಕ್ಕೆ ಸಂಬಂಧಪಟ್ಟಿದ್ದು. ಈಗ ದಕ್ಷಿಣ ಗೋಳಾರ್ಧಕ್ಕೆ ಸಂಬಂಧಪಟ್ಟಿದ್ದು ಯಾವುದಪ್ಪ ಅಂತ ಹೇಳಿದ್ರೆ 23 ಅಕ್ಷಾಂಶವನ್ನು ದಕ್ಷಿಣದ ಮಕರ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಸೇಮ್ 66 ದಕ್ಷಿಣದ ಒಂದು ಅಕ್ಷಾಂಶವನ್ನು ಏನಂತ ಕರಿತೀವಿ ನಾವು? ಆರ್ಕಟಿಕ್ ವೃತ್ತ ಎಂದು ಕರೆಯುತ್ತೇವೆ. ನೆಕ್ಸ್ಟ್ 90 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಕರೆಯುತ್ತೇವೆ. ಇದು ದಕ್ಷಿಣ. ಈ ಒಂದು 0 ಡಿಗ್ರಿಯಿಂದ ಹಿಡಿದು 90 ಡಿಗ್ರಿವರೆಗಿನ ಎಲ್ಲಾ ಭಾಗಗಳನ್ನು ಇದು ದಕ್ಷಿಣ ಗೋಳಾರ್ಧ ಎಂದು ಕರೆಯುತ್ತೇವೆ. ಇವೆಲ್ಲವೂ ಏನಂತ ಹೇಳ್ತೇವೆ ನಾವು? ಅಕ್ಷಾಂಶಗಳೆಂದು ಕರೆಯುತ್ತೇವೆ. ಸೊ ಈಗ ಉತ್ತರ ದಕ್ಷಿಣವಾಗಿ ನಾವು ರೇಖಾಂಶಗಳನ್ನು ಕಾಲ್ಪನಿಕ ರೇಖೆಯನ್ನು ಹೇಳಿದ್ದೇವೆ. ಅವುಗಳಿಗೆ ರೇಖಾಂಶಗಳನ್ನು ಕರೆಯುತ್ತೇವೆ. ಇವು ಉತ್ತರಕ್ಕೆ 180 ಡಿಗ್ರಿ ಇರುತ್ತದೆ, ದಕ್ಷಿಣಕ್ಕೆ 190 ಡಿಗ್ರಿ ಇರುತ್ತವೆ. ಒಟ್ಟು 360 ಡಿಗ್ರಿ ರೇಖಾಂಶಗಳನ್ನು ಹೊಂದಿದೆ. ಈ ರೇಖಾಂಶಗಳ ಮೂಲ ಉದ್ದೇಶಪ್ಪ ಏನಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದ ಒಂದು ಕಾಲಮಾನವನ್ನು ಸೂಚಿಸುತ್ತದೆ. ಆದರೆ ಅಕ್ಷಾಂಶಗಳು ಬೇರೆ ದೇಶಗಳೆಷ್ಟು ದೂರದಲ್ಲಿದ್ದಾವೆ, ಹೇಗಿದ್ದಾವೆ, ನೀರು ಯಾವ ಕಡೆ ಇದೆ, ಸಮುದ್ರ ಯಾವ ಕಡೆ ಇದೆ ಎಂಬುದನ್ನು ನಮ್ಮ ರೇಖಾಂಶಗಳ ಮೂಲಕ ನಾವೇನ್ ಮಾಡ್ಕೋಬಹುದು? ತಿಳ್ಕೋಬಹುದು. ಇದು ನಮ್ಮ ಭಾರತದ ಒಂದು ಗೋಳದ ಬಗ್ಗೆ ವಿವರಣೆ ಇದೆ. ಗೊತ್ತಾಯ್ತಾ?